ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜೀವನ್. ಇದೀಗ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಜೀವನ್, ಈ ಒಂದು ಏನು ಡಿಕೆ ಸಂಪುಟ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಡೇಟ್ ಜುಲೈ 14 ಅಂತ ಫಿಕ್ಸ್ ಆಗಿದ್ರು. ಅವರ ನಾಯಕರು ಬರಬೇಕು, ಬಂದ ಮೇಲೆ ಯಾವುದೇ ರೀತಿಯಂತ ಪ್ರೆಷರ್ ಇಲ್ಲ, ಒತ್ತಡ ಇಲ್ಲ ಅಂತ ಡಿಕೆ ಶಿವಕುಮಾರ್ ಮೇಲ್ನೋಟಕ್ಕೆ ಮಾತನಾಡ್ತಾ ಇರುವಂತದ್ದು. ಬಟ್ ಆಂತರಿಕವಾಗಿರುವಂತ ವ್ಯವಸ್ಥೆಯೇ ಬೇರೆ ಇದೆ. ಏನೆಲ್ಲ ಅಪ್ಡೇಟ್ಸ್ ಇದೆ ಜೀವನ್ ಈ ಬಗ್ಗೆ? ವನಿತಾ, ಏನಿ ಒಂದು ಸಂಪುಟ ವಿಸ್ತರಣೆ ಏನಾಗಬೇಕಾಗಿದೆ, ಒಂದು ವಿಸ್ತರಣೆ ವಿಚಾರವಾಗಿ ಸಾಕಷ್ಟು ಗೊಂದಲಗಳು ಸದ್ಯ ಶಾಸಕರ ಮಧ್ಯೆ ಇರುವಂಥದ್ದು. ಯಾಕಂದರೆ 20 ಜನ ಸಚಿವರಿಗೆ ಸದ್ಯ ಅವಕಾಶ ಇರುವಂಥದ್ದು ಡಿಕೆ ಕ್ಯಾಬಿನೆಟ್ನಲ್ಲಿ. ಆದರೆ ಇಲ್ಲಿ 40 ಜನ ಶಾಸಕರು ನಮಗೆ ಪ್ರಬಲವಾಗಿ ಬೇಕೇ ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸದ್ಯ ಒಂದು ಆಕಾಂಕ್ಷಿಗಳಾಗಿ ಇರುವಂಥದ್ದು. ಈ ಒಂದು ವಿಚಾರವಾಗಿ ಸಾಕಷ್ಟು ಗೊಂದಲಗಳು ಸದ್ಯ ಸರ್ಕಾರದಲ್ಲೂ ಇದೆ. ಅದೇ ವಿಚಾರವಾಗಿ ಈಗ ಸಾಕಷ್ಟು ಚರ್ಚೆಗಳು ಹೈಕಮಾಂಡ್ ನಾಯಕರ ಜೊತೆನೂ ಆಗಿರ್ಬೋದು, ಇನ್ನು ರಾಜ್ಯ ನಾಯಕರಾಗಿರ್ಬೋದು, ಎಲ್ಲರ ಜೊತೆಗೂ ಸದ್ಯ ಮೀಟಿಂಗ್ ನಡೆದಿರುವಂಥದ್ದು. ಡಿ ಕೆ ಶಿವಕುಮಾರ್ ಅವರು ಎಲ್ಲರ ಜೊತೆಗೂ ಈಗ ಆಲ್ರೆಡಿ ಒಂದು ಸುತ್ತಿನ ಮಾತನ್ನು ಆಡಿರುವಂಥದ್ದು. ಯಾರನ್ನು ಮನವೊಲಿಸಬೇಕು, ಯಾರಿಗೆ ಏನು ಸಚಿವ ಸ್ಥಾನವನ್ನು ನೀಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳು ಈಗ ಆಲ್ರೆಡಿ ನಡೆದಿದೆ ವನಿತಾ. ಆದರೆ ಇನ್ನು ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ ಪರಿಪೂರ್ಣ ಆಗಬೇಕು ಅಂದರೆ ಇನ್ನು 20 ಜನ ಸಚಿವರ ಅವಕಾಶ ಇರುವಂಥದ್ದು. ಈ 20 ಸಚಿವ ಸ್ಥಾನಗಳೇನಿದೆ, ಈ ಒಂದು 20 ಸಚಿವರು ಸ್ಥಾನಗಳು ಕೂಡ ಅಕ್ಟೋಬರ್ ಇದೇ ತಿಂಗಳ 14ಕ್ಕೆ ಏನೊಂದು ಸಂಪುಟ ವಿಸ್ತರಣೆ ಆಗುತ್ತೆ ಅನ್ನೋ ಒಂದು ಮಾಹಿತಿ ಇರುವಂಥದ್ದು. ಸದ್ಯ ಈ ಒಂದು ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ನಡೆದ ಬಳಿಕ ಇನ್ನು ಆಷಾಢ ಮಾಸ ಈ ಒಂದು ತಿಂಗಳಿನಲ್ಲಿ ಸ್ಟಾರ್ಟ್ ಆಗುವಂಥದ್ದು. ಅಷ್ಟರಲ್ಲಿ ಏನೊಂದು ಸಂಪುಟ ವಿಸ್ತರಣೆ ಕಂಪ್ಲೀಟ್ ಆಗಬೇಕಾಗಿದೆ. ಅದಾದ ಬಳಿಕ ಏನೊಂದು 16ನೇ ತಾರೀಕು ಏನೊಂದು ಕ್ಯಾಬಿನೆಟ್ ಮೀಟಿಂಗ್ ಸಹ ಇರುವಂಥದ್ದು. ಈ ವಾರ ಒಂದು ಕ್ಯಾಬಿನೆಟ್ ಮೀಟಿಂಗ್ ಕೂಡ ನಡೆದಿಲ್ಲ, ಆದರೆ 16ನೇ ತಾರೀಕು ಕ್ಯಾಬಿನೆಟ್ ಮೀಟಿಂಗ್ ಇದೆ. ಇದು ಕ್ಯಾಬಿನೆಟ್ ಮೀಟಿಂಗ್ ಘೋಷಣೆ ಆಗಿರೋದು ಕೂಡ ಎಲ್ಲೋ ಒಂದು ಕಡೆ ಕುತೂಹಲವನ್ನು ಮೂಡಿಸ್ತಿರುವಂಥದ್ದು. ಅಷ್ಟರೊಳಗೆ ಅಂದರೆ ಡಿ ಕೆ ಕ್ಯಾಬಿನೆಟ್ ಪರಿಪೂರ್ಣವಾಗುತ್ತಾ, ಅಲ್ಲಿ ಒಂದು ಕ್ವಶನ್ ಕೂಡ ಕಾಡುತ್ತೆ. ಒಂದು ಡಿ ಕೆ ಪರಿಪೂರ್ಣ ಕ್ಯಾಬಿನೆಟ್ನೊಂದಿಗೆ ಮುಂದಿನ ಕ್ಯಾಬಿನೆಟ್ ಸಭೆಯನ್ನು ನಡೆಸ್ತಾರ ಅನ್ನೋ ಒಂದು ಕ್ವಶನ್ ಇಲ್ಲಿ ಒಂದು ಉಟ್ಕೊಂಡಿರುವಂಥದ್ದು. ಆದರೆ ಎಲ್ಲೋ ಒಂದು ಕಡೆ ಇನ್ನು ಆಷಾಢ ಮಾಸ ಸ್ಟಾರ್ಟ್ ಆಗೋದ್ರೊಳಗೆ ಪರಿಪೂರ್ಣ ಆಗುತ್ತೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಿರುವಂಥದ್ದು ವನಿತಾ. ಥ್ಯಾಂಕ್ ಯು ಜೀವನ್, ನಿಮ್ಮೆಲ್ಲ ಅಪ್ಡೇಟ್ಸ್.